ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಾಮಲ್ಲಿ ಎಕ್ಸಿಬಿಷನ್ ಇತ್ತು, ಅದಕ್ಕೆ ನಮ್ಮ ಕುಟುಂಬ ಸಮೇತ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅದನ್ನು ಮುಂದ್ಗಡೆ ಪೋಸ್ಟರ್ ಏನಿದೆ ತುಂಬ ಚೆನ್ನಾಗಿ ಹಾಕಿದ್ರು ನೋಡಿ ಅದನ್ನು. ಆಮೇಲೆ ಕೇರಳ ಸ್ಟೈಲಲ್ಲಿ ಕೇರಳದ ಒಂದು ಸಾಂಪ್ರದಾಯಿಕ ಹಬ್ಬ ರೀತಿಯಲ್ಲಿ 3 ಆನೆಗಳನ್ನ ಇಟ್ಟು ಅದ್ರ ಮೇಲೆ ಮಾವುತ ಅವರೆಲ್ಲರೂ ಇದ್ದರು. ಅದಕ್ಕೆ ತಕ್ಕಂತೆ ಸಂಗೀತ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಿಂದ್ಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಅದು ವಿಧಾನಸೌಧದ ಪೋಸ್ಟರ್ನ ದೊಡ್ಡದಾಗಿ ಹಾಕಿದ್ರು. ಆ ಎಕ್ಸಿಬಿಷನ್ ಫಸ್ಟ್ ಹೈಲೈಟೇ ಇದಾಗಿತ್ತು. ಎಲ್ಲರೂ ಆ ಆನೆ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ರು. ಇದು ನನ್ನ ಮಗಳು ಕೂಡ ಫೋಟೋ ತೆಗೆಸ್ಕೊಂಡ್ಳು. ಆಮೇಲೆ ಪ್ರಶಾಂತ್ ಬಂದ. ಇದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿ ಆಗಲೇ 1 ತಿಂಗಳಾಗಿತ್ತು. 1 ತಿಂಗಳಾದಮೇಲೆ ನಾವು ಹೋಗಿದ್ದು. ಎಲ್ಲ ಜನ ತುಂಬಾ ಕಡಿಮೆ ಇದ್ದರು, ಯಾಕಂತ ಗೊತ್ತಿಲ್ಲ. ಆ ಮಿಷನ್ ಎಲ್ಲ ಒಳಗಡೆ ಫಿಕ್ಸ್ ಮಾಡಿರೋದ್ರಿಂದ ಆನೆ ಮೂಮೆಂಟ್ ಮಾಡ್ತಾಯಿತ್ತು. ಮತ್ತು ಆನೆ ಮೇಲೆ ಕುಂತಿರ್ತಕ್ಕಂಥ ಜನರದ್ದು ಸಹ ಮೂಮೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು, ರಿಯಲಿಸ್ಟಿಕ್ ಅನಿಸ್ತಾ ಇತ್ತು. ಆಮೇಲೆ ಅಲ್ಲಿ ರೆಡ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಟಿಕೆಟ್ ಕೌಂಟ್ರು. ಅಲ್ಲಿ ಟಿಕೆಟ್ ತೊಗೊಂಬರ್ತಿದ್ರು. ಮತ್ತು ಕುದುರೆ ಸವಾರಿನೂ ಇಟ್ಟಿದ್ರು. ಇಲ್ಲಿಂದ ಎಂಟ್ರಿ. ಬನ್ನಿ ಎಲ್ಲರೂ ನೋಡಕ್ಕೆ ಹೋಗೋಣ. ನಾವು ಒಳಗಡೆ ಎಂಟ್ರ್ ಆದ ತಕ್ಷಣ ಮೈಸೂರು ಅರಮನೆ ಒಳಗಿನ ಥರ ಪೋಸ್ಟರ್ನ ಹಾಕಿದ್ರು. ಅಲ್ಲಿ ವೆರೈಟಿ ಪೋಸ್ಟರ್ ಹಾಕಿದ್ರು. ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊತಿದ್ರು. ಅದಾದಮೇಲೆ ಲೆಫ್ಟ್ ಟರ್ನ್ ಆದರೆ ಅಲ್ಲಿ ಇಳಿದು ಹೋಗಬೇಕು. ಅಲ್ಲಿ ನೋಡಿ ಎಷ್ಟು ದೊಡ್ಡ ಈಗ ಅದು ಹದ್ದನ್ನ ಹಾಕಿದ್ದಾರೆ. ಅಲ್ಲಿ ನಿಂತ್ಕೊಂಡು ಫೋಟೋ ಮಾಡ್ಕೊತಾ ಇದ್ರು ಎಲ್ಲರೂ. ಈ ಎಕ್ಸಿಬಿಷನ್ನ ವಿಶೇಷತೆ ಬಂದು ಪಕ್ಷಿಗಳ ರೋಬೋಟಿಕ್ ವಸ್ತು ಪ್ರದರ್ಶನ ಆಗಿತ್ತು. ಇನ್ನು ಮುಂದೆ ನಾನು ಏನು ಹೇಳಲ್ಲ. ಈ ಎಕ್ಸಿಬಿಷನ್ನ ಫುಲ್ ನೀವು ಎಂಜಾಯ್
ಮಾಡೋದಿಲ್ಲ ನಾವು. ಈ ಫುಟ್ಬಾಲಿಂದ ಹಿಂದೆ ಗ್ಲಾಸ್ ಏನು ಜೋಡಿಸಿಟ್ಟಿದ್ದಾರಲ್ಲ ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು. ಅವರು ನಮ್ಗೆ ಏನಾದರೂ ಒಂದು ವಸ್ತು ಕೊಡ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ವಸ್ತುಗಳಿಗೆ ರಿಂಗ್ ಹಾಕೋದು, ಇದಂತೂ ಕಾಮನ್ ಆಗಿ ಚಿಕ್ಕ ವಯಸ್ಸಿಂದ ನೋಡ್ಕೊತ ಬಂದಿದ್ದೀವಿ ನಾವು. ನಾನು ತುಂಬ ಆಡ್ತಾ ಇದ್ದೆ ಚಿಕ್ಕವಳಿದ್ದಾಗ ಈ ಗೇಮ್ನ. ಜಾತ್ರೆಯಲ್ಲಿ ನಮ್ಮ ಹಳ್ಳಿಲಿ ಜಾತ್ರೆ ಇದ್ದಾಗ ನಮ್ಮಪ್ಪ ಕರ್ಕೊಂಡು ಹೋಗ್ತಿದ್ರು, ನಂಗೆ ಆಡಿಸ್ತಿದ್ರು ಅದನ್ನು. ನನ್ನ ಮಕ್ಕಳು ಕೂಡ ಆಡಿದ್ದು. ಇದು ಒಂದು ಶಾಪು. ಇಲ್ಲೂ ಕೂಡ ಚೆಂಡನ್ನು ಗುರಿ ಇಟ್ಟು ಹೊಡೆಯೋದಿತ್ತು. ಈ ಗೇಮ್ನ ಬಂದ್ಬಿಟ್ಟು ಒಂದು ಬಾಲ್ ಕೊಡ್ತಾರೆ, ಅದನ್ನು ಬಿಡಬೇಕು ಮೇಲಿಂದ. ಅದು ಯಾವ ನಂಬರ್ಗೆ ಹೋಗಿ ಬೀಳುತ್ತೆ ಆ ವಸ್ತುನ ಕೊಡ್ತಿದ್ರು. ಈ ಆಟನ ನಾನು ಕೊಪ್ಪಳನಲ್ಲಿ ಜಾಸ್ತಿ ಆಡಿದ್ದೀನಿ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ನೀವು ಕೇಳಿರ್ಬೋದು. ಆ ಜಾತ್ರೆಯಲ್ಲಿ ಪ್ರತಿ ವರ್ಷ ನಾನು ಆಡ್ತಾ ಇದ್ದೆ. ಯಾಕಂದರೆ ಕೊಪ್ಪಳ ಬಂದು ನನ್ನ ಅಜ್ಜಿಯ ಊರು, ಅಂದರೆ ನನ್ನ ತಾಯಿಯ ತಾಯಿ, ನನ್ನ ಅಜ್ಜಿ ಊರು. ಪ್ರತಿ ವರ್ಷ ಜಾತ್ರೆಗೆ ಹೋಗ್ತಾ ಇದ್ವಿ, ನಾನು ಆಡ್ತಾ ಇದ್ವಿ. ಅದೆಲ್ಲ ನೆನಪಾಯ್ತು ನನಗೆ ಎಕ್ಸಿಬಿಷನ್ ಹೋದಾಗ. ಈ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿ 1 ತಿಂಗಳಾದರೂ ಕೂಡ ಯಾಕಷ್ಟು ಕಡಿಮೆ ಜನ ಇದ್ರು ಅಂತ ನನಗೆ ಗೊತ್ತೇ ಇಲ್ಲ. ಮಳೆನೂ ಇರಲಿಲ್ಲ. ವೆಲ್ಕಮ್ನಲ್ಲಿ ಯಾವುದೇ ಎಕ್ಸಿಬಿಷನ್ ಆಗಲಿ ತುಂಬ ಜನ ಸೇರ್ತಾರೆ. ಅದು ಯಾಕಷ್ಟು ನಿಲ್ಲಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ಇದ್ದ ಜನರಲ್ಲೇ ನಾವು ಎಕ್ಸಿಬಿಷನ್ನ ನೋಡ್ಕೊಂಡ್ಬಂದ್ವಿ. ಆದರೆ ಆ ಜನ ಇರ್ತಾರಲ್ಲ, ಆ ಜನರ ನಡುವೆ ಎಕ್ಸಿಬಿಷನ್ ನೋಡೋದೇ ಒಂದು ಮಜಾ. ಜನ ಇಲ್ಲದಕ್ಕೆ ಏನೋ ಒಂಥರ ಬಣ ಅಂತ ಅನ್ನಿಸ್ತಿತ್ತು. ಇವರು ಪಾಪ್ಕಾರ್ನ್ ತಗೊಂಡು ತಿನ್ಕೋತಾ ನೋಡ್ತಾ ಬಂದ್ವಿ. ಬೋಟ್ ಆಡಲಿಲ್ಲ ನಾವು. ಆಮೇಲೆ ಫೈನಲಿ ನಾವು ಈ ಸ್ಮೋಕಿ ಬಿಸ್ಕೆಟ್ ಬರುತ್ತಲ್ಲ, ಇದನ್ನು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸರಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇಗನ್ನಿಸ್ತಾ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.